ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ಭಾರತ ಪಂಚವಾರ್ಷಿಕ ಯೋಜನೆಗಳು ಯಾವಾಗ ಬಂದವು, ಯಾವ ವರ್ಷ ಬಂದವು, ಯಾವ ವರ್ಷದಲ್ಲಿ ಹೆಚ್ಚು ಮಹತ್ವ ನೀಡಿದ್ರು ನೋಡ್ಕೊಂಡು ಬರುವ. ಒಂದನೇ ಪಂಚವಾರ್ಷಿಕ ಯೋಜನೆ 1951ರಿಂದ 56ನೇ ಸಾಲು. ಇದರ ಉದ್ದೇಶ ಆಹಾರ ಉತ್ಪಾದನೆಯಾಗಿತ್ತು. 1960 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿತ್ತು. ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 61. ಉದ್ದೇಶ ಕೈಗಾರಿಕಾ ಪ್ರಗತಿ. 4,672 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿತ್ತು. ಮೂರನೇ ಪಂಚವಾರ್ಷಿಕ ಯೋಜನೆ 1961ರಿಂದ 66. ಉದ್ದೇಶ ಸ್ವಾವಲಂಬನೆ. 8,577 ಕೋಟಿ ರೂಪಾಯಿಗಳು. 1966-68ರಲ್ಲಿ ಬಂದದ್ದು ವಾರ್ಷಿಕ ಯೋಜನೆಗಳು. ಆಹಾರ ಉತ್ಪಾದನೆ ಉದ್ದೇಶ ವ್ಯಯ ಮಾಡಿದ ಹಣ 6,251 ಕೋಟಿ ರೂಪಾಯಿಗಳು. 1969ರಿಂದ 74ನೇ ಸಾಲಿನಲ್ಲಿ 4ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿತ್ತು. ಉದ್ದೇಶ ಬೆಳವಣಿಗೆ ಮತ್ತು ಬಡತನ ನಿರ್ಮೂಲನಾ, ಗರೀಬಿ ಹಠಾವೋ. 6,160 ಕೋಟಿ ರೂಪಾಯಿಗಳು. 1974ರಿಂದ 79ರಲ್ಲಿ 5ನೇ ಪಂಚವಾರ್ಷಿಕ ಯೋಜನೆ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ, 42,300 ಕೋಟಿ ರೂಪಾಯಿಗಳು. 1980ರಿಂದ 85ರಲ್ಲಿ 6ನೇ ಪಂಚವಾರ್ಷಿಕ ಯೋಜನೆ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ, 1,09,953 ಕೋಟಿ ರೂಪಾಯಿಗಳು. 1985ರಿಂದ 89 7ನೇ ಪಂಚವಾರ್ಷಿಕ ಯೋಜನೆ ಆಹಾರ ಉತ್ಪಾದನೆ ಮತ್ತು ಉದ್ಯೋಗ ನಿರ್ಮಾಣ, 2,27,169 ಕೋಟಿ ರೂಪಾಯಿಗಳು. 1990ರಿಂದ 91ರಲ್ಲಿ ವಾರ್ಷಿಕ ಪಂಚವಾರ್ಷಿಕ ಯೋಜನೆ. ಇದರ ಎಷ್ಟು ವ್ಯಯ ಮಾಡಲು ಲಭ್ಯ ಇಲ್ಲ. 1992ರಿಂದ 97ರಲ್ಲಿ 8ನೇ ಪಂಚವಾರ್ಷಿಕ ಯೋಜನೆ ಉದ್ಯೋಗ ನಿರ್ಮಾಣ ಆಗಿತ್ತು. 4,34,100 ಕೋಟಿ ರೂಪಾಯಿಗಳನ್ನು ಇಡಲಾಗಿತ್ತು. 9ನೇ ಪಂಚವಾರ್ಷಿಕ ಯೋಜನೆ 1997ರಿಂದ 2002 ಬೆಳವಣಿಗೆ. ಇದರ ಉದ್ದೇಶ 9,41,041 ಕೋಟಿ ರೂಪಾಯಿಗಳು. 10ನೇ ಪಂಚವಾರ್ಷಿಕ ಯೋಜನೆ 2002ರಿಂದ 2007 ಸಮಗ್ರ ಮತ್ತು ವೇಗದ ಬೆಳವಣಿಗೆ, 15,44,718 ಕೋಟಿ ರೂಪಾಯಿಗಳು. 2007ರಿಂದ 2012 11ನೇ ಪಂಚವಾರ್ಷಿಕ ಯೋಜನೆ ಒಳಗೊಳ್ಳುವ ಬೆಳವಣಿಗೆ, 36,44,718 ಕೋಟಿ ರೂಪಾಯಿಗಳು. 12ನೇ ಪಂಚವಾರ್ಷಿಕ ಯೋಜನೆ 2012-17 ಒಳಗೊಳ್ಳುವಿಕೆ ಬೆಳವಣಿಗೆ, 76,69,807. 2017ರಿಂದ 2022 13ನೇ ಪಂಚವಾರ್ಷಿಕ ಯೋಜನೆ. ಈಗ 24ನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿ ಇರುತ್ತದೆ. ಭೂಗೋಳದಲ್ಲಿ ಒಂದಿಷ್ಟು ಪ್ರಶ್ನೋತ್ತರ ನೋಡ್ಕೊಂಡು ಬರುವ. 2004 ಡಿಸೆಂಬರ್ 26ರಂದು ಸುನಾಮಿ ಅಲೆಗಳು ಭಾರತ, ಇಂಡೋನೇಷ್ಯಾ, ಥೈಲ್ಯಾಂಡ್, ಶ್ರೀಲಂಕಾ ದೇಶಗಳ ತೀರಕ್ಕೆ ಅಪ್ಪಳಿಸಿ ಅಪಾರ ಹಾನಿಯನ್ನುಂಟು ಮಾಡಿದವು. 2011 ಮಾರ್ಚ್ 11ರಂದು ಸುನಾಮಿ ಅಲೆಗಳು ಜಪಾನಿನ ಫುಕುಶಿಮಾ, ಸೆಂಡೈ, ಮಿಯಾಗಿ ಮೊದಲಾದ ಪ್ರದೇಶಗಳಿಗೆ ಅಪ್ಪಳಿಸಿ ಅಪಾರ ಹಾನಿಯನ್ನುಂಟು ಮಾಡಿದವು. 1976ರಲ್ಲಿ ಸಂಪತ್ತನ್ನು ಅಧ್ಯಯನ ಮಾಡುವ ವಿಷಯವೇ ಅರ್ಥಶಾಸ್ತ್ರ ಎಂದು ಹೇಳಿದವರು ಆಡಮ್ ಸ್ಮಿತ್. ಈತನ ಅರ್ಥಶಾಸ್ತ್ರಜ್ಞದ ಪಿತಾಮಹ ಎಂದು ಕರೆಯುತ್ತಾರೆ. 1890 ಆಲ್ಫ್ರೆಡ್ ಮಾರ್ಷಲ್ ಇವರು ವ್ಯಾಖ್ಯಾನದ ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ. 1932ರಲ್ಲಿ ಲಿಯೋನಿಯಲ್ ರಾಬಿನ್ಸನ್ ವ್ಯಾಖ್ಯಾನ ವಿವಿಧ ಉಪಯುಕ್ತತೆಗಳು ಹೊಂದಿರುವ ಕೊರತೆಯಲ್ಲಿರುವ ಸಂಪನ್ಮೂಲಗಳು ಮತ್ತು ಮಾನವನ ಅಪರಿಮಿತ ಬಯಕೆಗಳ ನಡುವಿನ ಸಂಬಂಧವಾಗಿ ಮಾನವನ ನಡವಳಿಕೆಯನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಅರ್ಥಶಾಸ್ತ್ರ. 1948ರಲ್ಲಿ ಪಾಲ್ ಎ ಸ್ಯಾಮ್ಯುಯಲ್ಸನ್ ವ್ಯಾಖ್ಯಾನ ವಿವಿಧ ಸಮಾಜಗಳು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿ ಉಪಯುಕ್ತ ಸರಕುಗಳನ್ನು ಉತ್ಪಾದಿಸಿ ಅವುಗಳನ್ನು ಜನರಲ್ಲಿ ಹೇಗೆ ವಿತರಿಸುತ್ತವೆ ಎಂಬುದನ್ನು ಅಭ್ಯಸಿಸುವ ವಿಷಯವೇ ಅರ್ಥಶಾಸ್ತ್ರ ಎಂದಿರುವರು. ಭಾರತ ಸರ್ಕಾರವು ಜಾರಿಗೊಳಿಸಿದ 1948 ಮತ್ತು 1956ರ ಕೈಗಾರಿಕಾ ನೀತಿಗಳು ಸಾರ್ವಜನಿಕ ವಲಯದ ವಿಸ್ತೃತ ಪಾತ್ರದೊಂದಿಗೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಸಹಅಸ್ತಿತ್ವಕ್ಕೆ ಅವಕಾಶವನ್ನು ಮಾಡಿತು. ಸಾರ್ವಜನಿಕ ವಲಯದಲ್ಲಿ ಮೂಲ ಮತ್ತು ಭಾರೀ ಕೈಗಾರಿಕೆಗಳಿದ್ದವು. ಆದರೆ 1990ರಿಂದ ಈಚೆಗೆ ಉದಾರೀಕರಣ ನೀತಿಗಳಿಂದಾಗಿ ಖಾಸಗಿ ವಲಯ ವ್ಯಾಪ್ತಿಯ ವಿಸ್ತಾರಗೊಳ್ಳುತ್ತಿದೆ.
1950ರಲ್ಲಿ ಯೋಜನಾ ಆಯೋಗವನ್ನು ಸ್ಥಾಪಿಸಲಾಗಿದೆ. 1951ರಲ್ಲಿ ಭಾರತದ ರಾಷ್ಟ್ರೀಯ ಆದಾಯವು 2,69,724 ಕೋಟಿ ರೂಪಾಯಿಗಳಿಂದ 2014-15ರ ವೇಳೆಗೆ 94,266 ಕೋಟಿ ರೂಪಾಯಿಗಳಿಗೆ ಹೆಚ್ಚಾಗಿದೆ. ಆದರೆ 60 ವರ್ಷಗಳ ಅವಧಿಯಲ್ಲಿ 34 ಪಟ್ಟು ಹೆಚ್ಚಳವಾಗಿದ್ದು ಇದು ತೋರಿಸುತ್ತದೆ. 1950ರಲ್ಲಿ ಭಾರತದಲ್ಲಿ ಯೋಜನಾ ಆಯೋಗ ರಚಿಸಲಾಯಿತು. 2015ರಲ್ಲಿ ಈ ಯೋಜನಾ ಆಯೋಗ ಇಲ್ಲ, ಈಗ ನೀತಿ ಆಯೋಗವನ್ನು ಸ್ಪಷ್ಟೀಕರಿಸಲಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಾಂಬೆ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.